ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗೆಟ್ ಅಪ್. ಗುಡ್ ಮಾರ್ನಿಂಗ್ ಚಿನ್ನು. ಗೆಟ್ ಅಪ್. ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡು. ನಾವೆಲ್ಲರೂ ಅರ್ಲಿ ಮಾರ್ನಿಂಗ್ 3 o'clockಗೆ ಎದ್ದಿದ್ವಿ. ನಾನು ನನ್ನ ತಂಗಿಗೆ ಎಬ್ಬಿಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಸೊ ನಿಮ್ಗೆ ಗೊತ್ತಿರೋ ಥರ ನಾನು ಎಲ್ಲ ವೀಡಿಯೋಲ್ಲೂ ನಾನು ಡೇ ಸ್ಟಾರ್ಟ್ ಆಗೋದು ಗಾಡ್ ಬ್ಲೆಸ್ಸಿಂಗ್ಸಿಂದ. ಸೊ ನಾನು ಈಚೆ ಹೋಗ್ಬೇಕಂದ್ರೆ ಪ್ರತಿದಿನವೂ ನಾನು ಪೂಜೆ ಮಾಡಿಬಿಟ್ಟೆ ಹೋಗೋದು, ಒಂದು ಗುಡ್ ವೈಬ್ಸ್ಗೋಸ್ಕರ. ಬೆಳಗ್ಗೆ ನಮ್ಮಮ್ಮ ಕಾಫಿ ಕುಡಿತಾರೆ. ಇವಳು ಎದ್ದು ಬಂದು ಜಡ ಬಿಡಿಸ್ತಾಳೆ. ಇವಳು ಎಷ್ಟು ಅವಾಜ್ ಆಗ್ತಾಳೆ ಗೊತ್ತಾ ನಮ್ಮಮ್ಮಗೆ. ನೋಡಿ, ಇಲ್ಲಿ ರೆಡಿ ಆಗ್ದಿರಾ, ಹಂಗಲ್ಲ ಹಿಂಗಲ್ಲ ಅಂತ ನಮ್ಮಮ್ಮಗೆ ಹೇಳ್ಕೊಡ್ತಾಳೆ. ಮೊನ್ನೆ ಏನು ವೀಡಿಯೋಗೆ ಪೋಸ್ಟ್ ಕೊಡ್ತಿದ್ದೀರಾ? ನಾನು ಪೂಜೆ ಮಾಡೋ ಟೈಮಲ್ಲಿ ಊದಲ್ಲಿ ಒಂದು ಹುಳ ಸಿಕ್ತು. ಅದನ್ನ ಎತ್ತಿ ನಮ್ಮಮ್ಮ ಕೊಟ್ಟಿದ್ದಕ್ಕೆ ನಮ್ಮಮ್ಮ ರಿಯಾಕ್ಷನ್, ನಾನು ಹುಳ ಎತ್ಕೊಬಿಟ್ಟಿದ್ದೀನಿ ಅಂತ ನಮ್ಮಮ್ಮನೇ ಶಾಕಾಗಿ ಕೇಳ್ತಿದ್ರು. ಹೇಳ್ಕೊಟ್ಟಿದ್ದೀಯ ಸೋನು? ಎಷ್ಟು ಧೈರ್ಯವಾಗಿ ಹೇಳ್ಕೊಟ್ಟಿದ್ವಿ. ಪರವಾಗಿಲ್ಲ. ಎಲ್ಲಿಂದ ಬರುತ್ತೆ ದುಡ್ಡು? ನಾನು ಮನೇಲಿ ಪೂಜೆ ಮುಗಿಸ್ಕೊಂಡು ಬಂದು ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡೋದ್ರಿಂದ ಮತ್ತೆ ಥಂಡಿ ಆಗುತ್ತಾ ಅಂದ್ಬಿಟ್ಟು ತಲೆ ಒರೆಸ್ಕೊತಿದ್ವಿ. ನೋಡಿ ಇಲ್ಲಿ ಇವರಿಬ್ರು ಎಲ್ಲ. ವಾಟ್ ಯು ಆರ್ ಡೂಯಿಂಗ್? ಹಾಂ, ಇವಳು ಯಾವಾಗಲೂ ತುತ್ತೂರಿ ಇಕ್ಕೊಂಡಿರ್ತಾಳೆ. 6 years ಆದ್ರೂ ಇನ್ನೂ ತುತ್ತೂರಿ ಇಕ್ಕೊಂಡ ಮಲ್ಕೊತಾಳೆ. ಇಟ್ಕೊ ಇವಾಗ. ಒಂದು ಡಜನ್ನು 2 ಅನ್ನೋದು ಹಾಕ್ಬೇಕಂತಾನೆ. ನಾನಿಲ್ಲಿ ಮೆಡಿಸನ್ 2 ಹಾಕಬೇಕಾ ಅಂತಂದರೆ ಇಲ್ಲ, ಒಂದು ಅಂತ ವಾದ ಮಾಡಿ ಒಂದೇ ಹಾಕೋ ಥರ ಮಾಡಿದ್ಲು. ಬಟ್ 2 ಹಾಕಬೇಕಿತ್ತು, ಅದೂ ತಪ್ಪು ಹೇಳಿದ್ಲು. ಕಟ್ ಮಾಡ್ತೀನಿ, ಹಂಗೆ ಕಟ್ ಮಾಡ್ತೀನಿ. ನಾನು ಅದೇ ತಾನೇ ಆಗ್ತಾ ಇದ್ದಿದ್ದು. ಫುಲ್ ಅರ್ಧ ಅಂದ್ಬಿಟ್ಟು ನೀರು ಹಾಕ್ತಿದ್ಯಾ ನೋಡು. ಕಮ್, ಹೂ ಇಸ್ ಫಸ್ಟ್? ತಗೋ ಬಾ, ಕುತ್ಕೋ. ತುಂಬ ಕೋಲ್ಡಾಗಿದೆ ಅಲ್ವಾ, ಸೊ ಅವ್ರಿಗೆ ಕಾಫ್ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಫ ಮಿಷನ್ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ. ಬ್ಯಾಗಲ್ಲೆಲ್ಲ ಏನು ತುಂಬ್ಕೊಂಡವ್ರೆ? ಮೇಕಪ್ ಸೆಟ್ಟು. ಅದೇನು ಹೇಳು, ಬ್ಯಾಗ್, ಆ ಬ್ಯಾಗ್ದು ಟ್ಯಾಗ್ ಅದು. ಇಬ್ರು ಅನ್ನೋದು ಹಾಕೊಳ್ರಿ. ಒಬ್ರು ಹಾಕೊಂಡು ಒಬ್ರು ಹೆಂಗಮ್ಮ ಮಾಡ್ತೀರಾ? ತಗೊಂಡ್ಬರೋದು ಬಿಡು, ಹೊಸದು ಹಾಕ್ಬಿಟ್ಟು. ಹಬ್ಬಕ್ಕೆ ತಗೊಂಡ್ಬರ, ಹಬ್ಬಕ್ಕೆ ಹೊಸ ತಗೊಂಡು ಬಿಡು. ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಟ್ವಿನ್ ಸಿಸ್ಟರ್. ಕೋಪ ಇವಳು ಚೆನ್ನಾಗಿದೆ, ಇವಳು ಕೋಪ. ಇವಳು ಕಾಲಿಗೆ ಜಾಗ ಒಂದೇ ಐತೆ ಅಂತ ಹಾಕಿಲ್ಲ ಅಂದ್ಬಿಟ್ಟು ಇವಳು ಕೋಪ. ರೆಡಿಯಾಗಿ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಟೊಮೆಟೊ ಬಾತ್ ಮಾಡಿದ್ರು. ಸೊ ಅದನ್ನು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ತಿದ್ದೆ. ಸೊ ನಾವು ಜರ್ನಿ ಮಾಡಬೇಕಂದ್ರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಮತ್ತು ಟಿಫನ್ ಅದು ಇದು ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಮನೇಲೆ ಏನೋ ಒಂಚೂರು ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದು ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಎಣಿಸ್ತಾನೂ ಇರಲಿಲ್ಲ. ಸೊ ಕೆಳಗಡೆ ಇಟ್ಕೊಂಡು ನಾನು ಮಿಕ್ಸ್ ಮಾಡ್ತಿದ್ದೆ. ಕಷ್ಟಪಟ್ಟು ಮಿಕ್ಸ್ ಮಾಡಿಟ್ಟೆ. ನಾವು ನೈಟೇ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಅರ್ಲಿ ಮಾರ್ನಿಂಗ್ 5:30 ಏನೋ ಮನೆ ಬಿಟ್ಟು 5:30ಗೆ ಮನೆ ಬಿಟ್ಟು ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಚಿಕ್ಕಪ್ಪ ಮತ್ತು ಅವ್ರ ಫ್ರೆಂಡ್ ಬಿಟ್ಬಿಟ್ಟು ಕಾರ್ ತುಂಬ ಬರೀ ಚಿಕ್ಕ ಮಕ್ಕಳು, ಬರೀ ಹೆಣ್ಮಕ್ಳೇ ಇದ್ದರು.
ಕೇಳಿರೋ ಸಾಂಗು ನೀನೇ ತಾನೇ ಕೇಳಿದ್ದು. ಅಪ್ಪು ಫಾರ್ ಎವರ್. ಎಲ್ರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಅಪ್ಪು ಇಷ್ಟ ಆಗ್ತಾರೆ. ಸೊ ಅವ್ರ ಸಾಂಗ್ಸ್ ಕೂಡ ಕೇಳ್ಕೊಂಡು ಹೋದ್ವಿ. ಚಾಕ್ಲೇಟ್ಗೆ ಒಂದು ಗಂಟೆ ಆಡೋಕ್ಕೆ ಯಾವುದೋ ಒಂದು ಗಿಡ ಚುಚ್ಚದ ಗಿಡ ಯಾವುದೋ ಒಂದು ಹಾಕು ಮುನ್ನಿ. ನಿನಗೆ ಯಾವ್ದು ಬೇಕು ಅಂತ ಹೇಳು, ಇಲ್ಲಿ ಟೈಪ್ ಮಾಡ್ತೀನಿ. ನಾವು ತಂದಿದ್ದೀರಲ್ಲಮ್ಮ. ಅಯ್ಯೋ ದೇವ್ರೆ, ಎಡಪ್ಪ ಅದಕ್ಕೆ ನೀನು ಅಲ್ಲಾಡ್ಸಕ್ಕೆ ಹೋಗ್ಬಿಡ, ಸುಮ್ಮನಿರು. ಅದೇ ಮಾಸ್ಕ್ ಹಾಕೊಂಡೆ, ಅಲ್ಲಿ ಬಿದ್ದವ್ರೆ ಅಲ್ಲಿ ಹೆಂಗೆ ತೋರ್ಸೋಕ್ಕಾಗುತ್ತೆ? ಮಾಸ್ಕ್ ಹಾಕೊಂಡಿದ್ದೆ. ಊಟ ಅದು ಎಲ್ಲಿ ಬಿಸಾಕ್ಬಿಡ, ಹಂಗೆ ಗಮ್ಮಟ್ಬಿಟ್ಟಿಲ್ಲ ಅಂಟಿಸ್ಕೊಂಡು. ಅಲ್ಲಿ ಹುಡ್ದ್ರೋಗಿರೋ ಡಿಸ್ಕಷನ್ ಮಾಡ್ತಾರೆ ನೋಡಿ ಇವರು. ನಾವೀಗ ಎಲ್ಲ ಬಂದು ಕಮಿಂಗ್ ಗೋ ನಿಂತ್ಕೊಳ್ರಿ ಬೇಗ ಎಲ್ಲರೂ ಒಂದರಲ್ಲಿ ಹೋಗೋಣ. ನಾವು ಮೈಸೂರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ನಾವೆಲ್ಲರೂ ಹೂವು ಮುಟ್ಕೊಂಡಿದ್ವಿ. ಚಿಕ್ಕ ಮಕ್ಳಿಗೆ ಹೂವು ಮುಟ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಸೊ ಅವರು ಬೇಕು ಅಂದರು. ಅಲ್ಲಿ ಹೂವು ತೊಗೊಂಡು ಬೆಳ್ಳಿ ಹೂವು ಬೇಡವಾ? 100 ರೂಪೀಸ್ ಟಿಕೆಟ್ ತೊಗೊಂಡು ಬಂದಿದ್ದೀವಿ. ಆದರೂ ಇಷ್ಟು ನಿಮ್ಮ ಹತ್ರ ಇದೆ ಟಿಕೆಟು? ಟಿಕೆಟು ನಮ್ಮ ಚಿಕ್ಕಮ್ಮ ಹತ್ರ ಇತ್ತು, ಅದು ಮಿಸ್ ಆಗಿತ್ತು. ಸೊ ಅದನ್ನ ಇಸ್ಕೊಂಡಿರ ನಾನು ಅಲ್ಲೇ ಇದ್ದೆ. ಸೊ ಅದನ್ನ ಇಸ್ಕೊಂಡು ನಾವು ಟಿಕೆಟ್ ತೊಗೊಂಡ್ರು ಕೂಡ ಒಳಗಡೆ ಹೋಗೋಕ್ಕೆ ತುಂಬ ಜನ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ತಿರುಪತಿ ಫೀಲ್ ಆಗ್ತಿತ್ತು. ತಿರುಪತಿಯಲ್ಲಿ ಹೆಂಗೆ ಕೊಡಾಕಿದ್ರು ಆ ಥರ ಫೀಲ್ ಆಗ್ತಿತ್ತು ನಮಗೆ. ಟಿಕೆಟ್ ತೊಗೊಂಡ್ವಿ, ಬೇಗ ದರ್ಶನ ಆಗುತ್ತೆ ಅಂದ್ಬಿಟ್ಟು 10 o'clock ಆಯಿತು, 11 o'clock ಆಯಿತು. ಎಷ್ಟೊತ್ತಾದರೂ ಕೂತ್ಕೊಂಡೆಲ್ಲ ಹೋದ್ವಿ. ಬಟ್ ಆದ್ರೂ ನಮ್ಮ ದರ್ಶನ ಮುಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಯಿತು. ಯಾವ ಲೆವೆಲಿಗೆ ರಶ್ ಇದ್ದರು ಅಂದರೆ ಮಡ್ಲಕ್ಕಿ ಕೂಡ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗದೇ ಇರೋಷ್ಟು ರಶ್ ಇದ್ದರು. 10:30 ಆಯಿತು, 11 o'clock ಆದರೂ ಕೂಡ ನಾವು ಇನ್ನೂ ಅಲ್ಲೇ ಕ್ಯೂ ಅಲ್ಲೇ ಇದ್ವಿ. ಇನ್ನೇನು ಮೂವ್ ಆಗ್ತಿದೆ ಅಂತ ಎಲ್ಲರೂ ಜನ ಇಷ್ಟು ಟಿಕೆಟ್ ತೊಗೊಂಡ್ರು ಕೂಡ ಇನ್ನೂ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸೌಂಡ್ ಮಾಡಿದ್ರು. ಸೊ ಹಾಗಾಗಿ ಓಪನ್ ಮಾಡಿದ್ರು. ಈ ಹುಡುಗಿ ಹೆಂಗೆ ಮಾಡೋದು ಮಾಡ್ತಾಳೆ, ನಾನು ಬ್ಯಾಡ್ ಗರ್ಲ್. ಕಡೆ ಬಂದ್ವಿ, ತುಂಬ ರಶ್ ಇದೆ. ಟಿಕೆಟ್ ತೊಗೊಂಡು ಬಂದ್ರೂ ಆಲ್ಮೋಸ್ಟ್ 2 hours ಆಗಿದೆ ನಾವಿಲ್ಲಿ ಬರೋಕ್ಕೆ. ಇನ್ನೂ ಒಳಗಡೆ ಹೋಗಿಲ್ಲ. ಮೇಡಮ್ ಎಲ್ಗೆ ಹೋಗ್ತಾ ಇದ್ದೀರಾ? ಶೆಲ್ ತಗೊಂಬೋಗು, ಶೆಲ್ಲಿಲ್ಲ.
ತಗೊಳ್ಳಿತ್ತು ಅಲ್ಲಿ ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಮಡ್ಲಕ್ಕಿಗೆ ಸೀರೆ ಕೊಟ್ಟಿದ್ವಲ್ಲ ಅದು ಕೂಡ ಕೌಂಟರಲ್ಲಿ ಕೊಡಬೇಕಿತ್ತು, ಅದನ್ನು ಕೂಡ ಕೊಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ನಾವು ಈಚೆ ದರ್ಶನ ಬೇಗ ಮುಗಿಯುತ್ತೆ ಅಂದ್ಬಿಟ್ಟು ನಾವು ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಇವರೆಲ್ಲ ಹೊಟ್ಟೆ ಇಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಹೋದಾಗ ಒಂದು ಸ್ವಲ್ಪ ಕಮ್ಮಿ ಜನ ಇದ್ರು. 100 ರುಪೀಸ್ ಮಳೆ ಬರ್ತಿತ್ತು ಅಂತ ವಾಪಸ್ ಹೋದ್ವಿ. ಮತ್ತು ದಾರ ತಗೋಬೇಕಿತ್ತು ಅಂದ್ಬಿಟ್ಟು ಮತ್ತೆ ಮಳೆಯಲ್ಲಿ ವಾಪಸ್ ನೆನ್ಕೊಬಂದು ದಾರ ಕಟ್ಟಿಸ್ಕೊಳ್ಳೋಣ ಅಂತ ಬಂದೆ. ಆಲ್ರೆಡಿ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬರೋರ್ಗೂ ಜಾಗ ಬಿಡ್ತಾಯಿಲ್ಲ, ಹೋಗೋರ್ಗೂ ಜಾಗ ಬಿಡ್ತಾಯಿಲ್ಲ. ಅಲ್ಲಿ ನಾನು ನಂದಿಗೆ ಹೋಗ್ತಾ ಇದ್ದಿದ್ದೇನ್ರಿ. ಅಲ್ಲೇ ನೋಡ್ಕೋಬೇಕಲ್ಲ ಅದಕ್ಕೆ. ತಗೋ ಸೋನು. ತಗೊಳ್ಳಿ ಕಾಕ. ಇದೇನು ಇದು ಮಮ್ಮಿ? ಮಮ್ಮಿ ಎತ್ತು ತಾನೆ ಮಮ್ಮಿ ಇದು? ಹೇಳಿದ್ಮೇಲೆ ಏನು ಇದೆ ಅವ್ರದ್ದು? ಯಾವುದು? ಶಿವಪ್ಪ ಬಾರಪ್ಪ ನೋಡಿ, ಹಚ್ಕೊಳ್ಳೋದು ಹಚ್ಕೊಂಬಿಟ್ಟು ಒರ್ಸ್ಕೊಂತವಳೆ. ನಾನೀಗ ದೇವಸ್ಥಾನ ನೋಡಿ, ಇವಳು ಎಲ್ಲೆಲ್ಲ ಹೋಗ್ತಾವಳೆ. ಮುನ್ನಿ, ಇವಾಗ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ತಾನೇ? ದೇವಸ್ಥಾನ ಹೆಸರು ಹೇಳು. ದೆನ್ ವೈ ಯು ವೆಂಟ್? ಬೇಕಾದ್ರೆ ತಗೋ, ನಮ್ಮ ಫೇವ್ರೇಟ್ ಇದೆ. ಮಮ್ಮಿ ಅಲ್ಲೇ ಇಡ್ತಾವಳು ನೋಡ್ಮಿ. ಅಮ್ಮ ಹೊಡಿತಾವಳೆ. ಮುನ್ನಿ ಕೋತಿ ಎಲ್ಲ ಇದ್ ಗೊತ್ತಾ? ಇಲ್ಲಿ ನೋಡಿ ನೋಡಿ, ಇವಳು ಹೊಡಿತಾವಳು ನನಗೆ. ನೋಡ್ರಿ, ಜಾಸ್ತಿ ಆಗ್ಬಿಟ್ಟವಳೆ ಇವಳು. ಮುನ್ನಿ ಅಲ್ಲಿ ಹೋಗ್ತೈತಲ್ಲ, ಅದೇನು ಮುನ್ನಿ? ಅದೇನು ಕೊಳೆ? ನೋಡು ನೋಡು, ಇವಳು ಆಂಟಿ, ಇವಳನ್ನೆಲ್ಲ ಇಟ್ಕೊಂಬಿಡಿ ಆಂಟಿ. ಬಾಡ ಇವಳು. ಬನ್ನಿ ಬನ್ನಿ ಎಲ್ಲರೂ. ಟಿಫನ್ 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 ಊಟ, ಟಿಫನ್ ಊಟ ಎರಡೂ. ಟಿಫನ್ ಕಮ್ ಊಟ. ಊಟ ಕೊಡ್ತೀನಿ ಬಾ ಬಾ ಅಂತ ಹೇಳ್ರಿ. ಬರುತ್ತೆ. ಏ ಕರಿಬೇಡ, ಬರೀ ತಟ್ಟೆ ಕೊಡ್ತೀನಿ. ಕೈ ನೀನೇ ತೊಳಿಬೇಕು ನನ್ಕ. ದೇವಸ್ಥಾನ ಎಲ್ಲ ನೋಡಿಕೊಂಡು ಟಿಫನ್ನು ಮಾಡಿರಲಿಲ್ಲ ಅಂದ್ಬಿಟ್ಟು ನಾವಲ್ಲೇ ದೇವಸ್ಥಾನ ಹತ್ರ ಟಿಫನ್ ಮಾಡ್ಕೊಂಡು ಬಂದ್ವಿ. ಹೆಂಗೈತೆ ಬೆಂಗಳೂರು ಟೊಮಾಟೊ ಬಾತ್? ಹೆಂಗೈತೆ? ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಎಲ್ಲರೂ ಟಿಫನ್ ಮಾಡಿ ಕಾರಲ್ಲಿ ಮಲ್ಕೊಂಡಿದ್ರು. ನನಗಂತೂ ಎಷ್ಟೇ ಬೆಳಗ್ಗೆ ಎದ್ದಿದ್ರು ನನಗೆ ಜರ್ನಿಲಿ ನಿದ್ದೆ ಬರೋಲ್ಲ. ಆದರೂ ಹೆಂಗೋ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊತಿದ್ದೆ, ಬಟ್ ಆಗಿಲ್ಲ. ನಮ್ಮಮ್ಮ ಗೋಲಿ ಗೋಲಿ ಸೋಡಾ, ಗೋಲಿ ಸೋಡಾ ಬೇಡ, ಗೋಲಿ ಸೋಡಾ. ನಿಂಬೆಹಣ್ಣು ಜ್ಯೂಸ್ ಥರ ಅದೇ. ನಿಂಬೆಹಣ್ಣು ಜ್ಯೂಸ್ ಥರ ಏನಿಲ್ಲ. ನಾನು ಗೋಲಿ ಸೋಡಾ ಎಲ್ಲ ಯಾವುದು ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನೋಡಿದೆ. ಅದು ನೋಡಿದ್ರೆ ನಿಂಬೆಹಣ್ಣು ಜ್ಯೂಸ್ ಥರ ಇತ್ತು. ಬಟ್ ನಮ್ಮ ಚಿಕ್ಕಮ್ಮ ಎಲ್ಲ ಹೇಳ್ತಿದ್ರು ಇದು ಹಿಂಗಿದೆ, ಬಟ್ ಬೇರೆ ಸೈಡೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಅಂತ. ನೋಡಿ, ಇಲ್ಲೊಂದು ಊದ್ ಬಸ್ವಿ. ಊದಮ್ಮ, ಊದಿ ಅಮ್ಮ. ಹೊಡಿತಾಳೆ ನೋಡಿ.
ಡಸ್ಟ್ಬಿನಲ್ಲಿ ಹಾಕ್ದಿರ ಕೆಳಗಡೆ ಬಿಸಾಕ್ಬಿಟ್ಟು ಇವಾಗೆಲ್ಲ ಹಾಯ್ಕೊಬತ್ತವ್ರೆ. ಅವಳು ನೋಡು, ಏ ಬೆಳ್ಳಿ ಕಸ ಕೊಡ್ತಾ ಇದೀಯ? ಇಲ್ಲ ಇರು, ಗುಡ್ಸ್ಕೊಂಡು ನಾವು ದೇವಸ್ಥಾನಕ್ಕೆ ಬರ್ತೀವಿ. ನಾವೀಗ ನಿಮಿಷಾಂಬ ದೇವಸ್ಥಾನಕ್ಕೆ ಇವಾಗ ಮಾಡ್ತೀನಿ, ಅವಾಗಲೇ ಮಾಡಿಲ್ಲ. ಇವರು ಬಹಸರು ವಂಶದವರು ಚಿನ್ನಕ್ಕೆ ಬಂದವರಲ್ಲಿ. ನೋಡ್ರಿ ಅಷ್ಟೊಂದು ಬೇಡ, ಚೂರು ಕೊಡ್ರಿ. ನೀರಲ್ಲಿ ಆಟ ಆಡಕ್ಕೆ ಹೋಗೋಣ, ನೀರಲ್ಲಿ ಆಟ ಆಡಕ್ಕೆ. ಬಾ 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 ಹೋಗು, ಅಕೌಂಟ ಇಲ್ಲಿ ಇರ್ತದೆ. ಮಾತ್ರ ಇಲ್ಲ. ಇಡಿ ಇಡಿ ನೋಡಿ ಗಾಯಸ್, ಇವ್ರ ಮನೆಗೆ ಬಜ್ಜಿ ಮಾಡಕ್ಕೆ ಅವಾಗ್ಲೇ ಮಾಡಿದೆ, ನಾವೆಲ್ಲ ಫೋಟೋ ಇಟ್ಕೊಂತಿದ್ರೆ ಇವ್ರೋಗಿ ಬಜ್ಜಿ ಬಣ್ಣ ತಗೊ ಬಂದವ್ರೆ. ಚೆನ್ನಾಗೈತಲ್ಲ? ನಾವು ಹಾರ್ಸ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಥರ ನಾನು ಹಾರ್ಸ್ ರೈಡ್ ಹೋಗಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಅದನ್ನು ಕೂಡ ನಾನು ಟ್ರೈ ಮಾಡಿದೆ. ಬಟ್ ಚೆನ್ನಾಗಿ ಅನ್ನಿಸ್ತು. ಹಾರ್ಸ್ ರೈಡೆಲ್ಲ ಮುಗಿಸ್ಕೊಂಡು ಇಲ್ಲಿ ಗುಲ್ಕನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗುಲ್ಕನ್ ತೊಗೊಳಕ್ಕೆ ಹೋಗಿದ್ದೆ. ಮಾಡ್ತಾ ಟ್ರೈ ಹೇಳೋದು 20 ರೂಪಾಯಿ. ಅಮ್ಮೇವು ಅರ್ಧ ಕೆ ಜಿ ತಗೋಬೇಕಾ? ಆ್ಯಸ್ ಯೂಶಲ್ ಮದ್ದೂರು ಟಿಫನ್ಸಿಗೆ ಬಂದಿದ್ದೀವಿ. ಕಾಫಿ ಟೈಮ್. ನಾವು ಪ್ಲೇಸಸ್ ಎಲ್ಲ ನೋಡಿಕೊಂಡು ಮದ್ದೂರ್ಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 4:30 ಆಗಿತ್ತು. ಸೊ ಅಲ್ಲಿ ಬಂದು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಕಾಫಿ ಟೀ ಇದೆಲ್ಲ ತೊಗೊಂಡಿದ್ವಿ. ಇಲ್ಲಿ ಅವರು ಟೇಸ್ಟಿಂಗ್ ಸ್ಯಾಂಪಲ್ಗೆ ಬಂದಿದ್ದರೆ ಇವರು ನೆಕ್ಸ್ಟ್ ವೀಕ್ ವೆಲ್ಕಮ್. ಕಾಫಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಪಯಣ ನಮ್ಮ ಮನೆ ಕಡೆಗೆ. ಯಾವಾಗಲೂ ಊದ್ಕೊಂಡೇ ಇರು, ಇಲ್ಲೇ ಇದ್ಬಿಡು ನೀನು, ಬರಬೇಡ. ನೋಡಿ ಕೋಪ ಮಾಡ್ಕೊಂಡು ಹೋಗ್ತಾವಳೆ, ಅಳ್ತಾವಳೆ. ಅಳ್ಬೇಡ ಕಾಣಿ ಸೋಂಕಿರೆ ನನ್ನ ಮುಜ್ಜಿನ ರಾಣಿ ಬಂಗಾರ ನೀನು, ನಡಿಯಮ್ಮ. ಆನ್ ದ ವೇ ನಾವು ಬರಬೇಕಂದ್ರೆ ಫ್ಲೈಓವರ್ ಮೇಲೆ ತುಂಬ ಆಕ್ಸಿಡೆಂಟ್ ಕೂಡ ಆಗಿತ್ತು. ಮಲ್ಕೊಂಡಿದ್ರು. ಮೊನ್ನೆ ಅಂತೂ ನಾನು ಮಲ್ಕೊಳಕ್ಕೆ ಬಿಡ್ತಿರಲಿಲ್ಲ. ಅದರಲ್ಲೂ ತುಂಬ ತೀಟೆ ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ತೀಟೆ ಮಾಡ್ತಾಳೆ ನೋಡಿ ನನಗೆ. ಏನು ಹೇಳಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಎಲ್ಲರೂ ಮಲ್ಕೊಂಡಿದ್ರು. ಅಲ್ಲಿ ನೋಡಿದೆ ಆಕ್ಸಿಡೆಂಟ್ ಹ್ಯಾಪೆಂಡ್ ನಾವು. ಇನೋವಾ ಫುಲ್ ಪುಡಿ ಪುಡಿ ಫುಲ್ ಡ್ಯಾಶ್ ಡ್ಯಾಶಿಂಗ್. ಓ ವಾವ್ ಮಸ್ತ್. ಲೈನಾಗಿ ಹಿಂಗೈತೆ. ನನಗಂತೂ ಇಲ್ಲಿ ನಿದ್ದೆ ಮಾಡಬೇಕಂತ ಅನ್ನಿಸ್ತಿತ್ತು. ಬಟ್ ಆದರೂ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮುಂದೆ ಬೇರೆ ಡಿಸ್ಟರ್ಬ್ ಮಾಡ್ತಿದ್ಲು. ಬಟ್ ಏನು ಮಾಡಿದ್ರು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ನಾವು ಹೆಂಗೋ ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7:38 ಆಗಿತ್ತು. ಫುಲ್ ಮಳೆ. ಬೆಳಗ್ಗೆ ಅಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋವರೆಗೂ ಮಳೆ ಬೀಳ್ತಾನೆ ಇತ್ತು. ಸೊ ಮನೆಗೆ ಬಂದು ಮತ್ತೆ ಇನ್ನೇನು ಅಡುಗೆ ಮಾಡೋದು ಅಂದ್ಬಿಟ್ಟು ಹಾಗೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಎಲ್ಲ ಹೋದ್ವಿ. ಊಟ ಮಾಡಿಕೊಂಡು ನಾನಿನ್ನೂ ವಾಪಸ್ ನಮ್ಮ ಮನೆಗೆ ಬರಬೇಕಿತ್ತು. ಅಲ್ಲೋಗಿ ಬಂದ್ವಿ ಊಟ ಮಾಡಿಕೊಂಡು. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಕಣ್ಣು ಕೂಡ ಫುಲ್ ರೆಡ್ ಆಗಿದೆ. ಈಗ ನಾನು ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.